ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮನೆ ಹುಡುಗಿ ಸುಷ್ಮಿ ಕನ್ನಡತಿ. ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡೇ. ಆ್ಯಕ್ಚುಲಿ ಇದು ಸ್ಯಾಟರ್ಡೇ ವಿಡಿಯೋ, ಸೊ ಸಂಡೇ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನಿನ್ನೆ ಟೈಮ್ ಆಗಲಿಲ್ಲ. ಬಿಕಾಸ್ ನಾನು ಟೆಂಪಲ್ಗೆ ಹೋಗಿದ್ದೆ ಈವ್ನಿಂಗ್ ಆಗಿರೋದ್ರಿಂದ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಹಿಮಾವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಗುಂಡ್ಲುಪೇಟೆಯಿಂದ ಒಂದು 5 to 7 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಈ ಟೆಂಪಲ್ ಎಲ್ಲಿದೆ ಆ್ಯಂಡ್ ಹೇಗಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ, ಯಾರಾದರೂ ಹೋಗಿದ್ರೆ. ಸೊ ಇದು ಬಂದು ಫಸ್ಟು ಈ ಟೆಂಪಲ್ನ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಈ ದೇವಸ್ಥಾನ ಬೆಟ್ಟದಲ್ಲಿರುವಂಥದ್ದು. ಸೊ ಬೆಟ್ಟದ ಮೇಲೆ ಶ್ರೀಕೃಷ್ಣ ಇರುವಂಥದ್ದು, ಅದು ನಾಟ್ಯ ಭಂಗಿಯಲ್ಲಿ ನಿಂತಿರುವಂಥದ್ದು. ಜೊತೆಗೆ ಇಲ್ಲಿ ವಿಶೇಷ ಏನಂದರೆ ವರ್ಷದ 364 ಅಥವಾ 365 ದಿನವೂ ಕೂಡ ಇಲ್ಲಿ ಹಿಮ ಸುರಿತಾ ಇರುತ್ತೆ. ಜೊತೆಗೆ ಅಲ್ಲಿ ಒಂದು ಬಾಗಿಲಿದೆ, ದೇವಸ್ಥಾನದ ಬಾಗಿಲು, ಅಲ್ಲಿ ಯಾವಾಗಲೂ ಹಿಮ ಸುರಿತಾ ಇರುತ್ತೆ. ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲಿನ ವಾಡಿಕೆ. ಜೊತೆಗೆ ಇನ್ನೊಂದಲ್ಲಿ ಏನು ತುಂಬಾ ವಿಶೇಷವಾಗಿರೋದು ಅಂದರೆ, ಯಾರಿಗೆ ಮಕ್ಕಳಾಗಿರಲ್ಲ, ಮದುವೆ ಆಗಿ ತುಂಬ ವರ್ಷಗಳಾದರೂ ಮಕ್ಕಳಾಗಿರಲ್ವಲ್ಲ, ಅವರು ಅಲ್ಲಿ ಹೋಗಿ ಆ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡು ಅಲ್ಲಿ ಒಂದು ವಿಧಿವಿಧಾನ ಹೇಳ್ತಾರೆ 21 days ಹೆಂಗಿರಬೇಕು ಅಂತ. ಸೊ ಆ ರೀತಿ ಇದ್ದರೆ ಮಕ್ಕಳಾಗುತ್ತೆ ಅಂತ. ಇದು ರಾಜರಿಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿದ್ದ ಕಾಲದಲ್ಲಿ ಅಲ್ಲಿ ಹೋಗಿ ಅದೆಲ್ಲ ಮಾಡಿದ್ದಕ್ಕೆ ರಾಜರಿಗೂ ಮಕ್ಕಳಾಗಿದೆ ಅನ್ನೋ ಪ್ರತೀತಿ ಇದೆ. ತುಂಬಾ ಪವರ್ಫುಲ್ ದೇವಸ್ಥಾನ ಆ್ಯಂಡ್ ಟೂರಿಸ್ಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ತುಂಬಾ ಸುಂದರವಾಗಿದೆ ದೇವಸ್ಥಾನ. ಇದು ಎಂಟ್ರೆನ್ಸ್ ದೇವಸ್ಥಾನದ. ಗುಂಡ್ಲುಪೇಟೆ ರೋಡಲ್ಲಿ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಇದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇಲ್ಲಿಂದ ಸ್ವಲ್ಪ ಒಂದು 10 to 15 minutes ಆಗುತ್ತೆ. ಸೊ ಸ್ವಲ್ಪ ದೂರ ಇದೆ ಇಲ್ಲಿಂದ, ಅಂದರೆ ಒಂದು 7 to 8 ಕಿಲೋಮೀಟರ್ ಇರ್ಬೋದು. ಬಟ್ ಫುಲ್ ಘಾಟ್ ಸೆಕ್ಷನ್ ಥರ ಇದೆ. ತುಂಬಾ ಚೆನ್ನಾಗಿರುತ್ತೆ ಡ್ರೈವಿಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ಟ್ರಾವೆಲ್ ಮಾಡೋಕ್ಕೆ ಪೀಸ್ಫುಲ್ಲಾಗಿರುತ್ತೆ. ಸೊ ಪರ್ಸ್ನಲಿ ನನಗೆ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಒಂದೊಳ್ಳೆ ನೇಚರ್ನ ನಾವು ಅನುಭವಕ್ಕೆ ತೊಗೋಬೋದು. ಊಟಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆನ್ ದ ವೇ ಅಲ್ಲಿಂದ ಒಂದು 100 kilometers ಅಷ್ಟೇ ಊಟಿ ಇರೋದು. ಸೊ ಅಲ್ಲಿಗೆ ಸೇರಿಕೊಳ್ಳುತ್ತೆ. ಇದು ಕೇರಳ ಬಾರ್ಡ್ರ್ ಸರೌಂಡಿಂಗಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿಗೆ, ಸಾವಿರಾರು ಜನ ಬರ್ತಾರೆ. ಸೊ ನಾನು ಆ್ಯಕ್ಚುಲಿ ಸ್ಯಾಟರ್ಡೇ ಹೋಗಿದ್ದು, ಅದು ಸಡನ್ ಫಿಕ್ಸ್ ಆಯಿತು. ಸೊ ಕನ್ಫರ್ಮ್ ಆಗಿ ಹೋಗ್ಬೇಕಂತ ಇರಲಿಲ್ಲ, ಸಡನ್ ಫಿಕ್ಸ್ ಮಾಡಿಕೊಂಡು ಹೋಗಿದ್ದು. ನಾನು, ಅತ್ತೆ, ಮಕ್ಕಳು ಆ್ಯಂಡ್ ಸಂಜನಾ ಕೂಡ ಬಂದಿದ್ದಾಳೆ. ಸೊ ಇಷ್ಟು ಜನ ಈ ಟೆಂಪಲ್ಗೆ ಹೋಗಿರೋದು. ಇದು ಒಂಥರ ತುಂಬಾ ಅದ್ಭುತವಾಗಿರೋ ಸ್ಥಳ ಅಂತಲೇ ಹೇಳ್ಬಹುದು. ಆ ಕೃಷ್ಣ ಅಲ್ಲಿ ಹೇಗೆ ನೆಲೆಸಿದ್ರು, ಅಲ್ಲಿ ವಾಡಿಕೆ ಏನು, ಅಲ್ಲಿ ಪ್ರತೀತಿ ಏನು, ಅದೆಲ್ಲನೂ ಪ್ರತಿಯೊಬ್ಬರಿಗೂ, ಅಲ್ಲಿ ಹೋಗೋ ಪ್ರತಿಯೊಬ್ಬ ಭಕ್ತರಿಗೂ ಅದರ ಅರ್ಥ ಆಗಬೇಕು ಅನ್ನೋ ರೀಸನ್ಗೆ ಅಲ್ಲಿನ ಅರ್ಚಕರು ಏನಿರ್ತಾರೆ, ಅಲ್ಲಿ ತುಂಬ ಜನ ಅರ್ಚಕರು ಇದ್ದಾರೆ. ಸೊ ಅಲ್ಲಿರೋರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಕ್ಕೆ ಇಲ್ಲಿ ಸ್ಥಾಪನೆ ಹೇಗಾಯಿತು. ಆ್ಯಂಡ್ ಜೊತೆಗೆ ಆ ಒಂದು ದೇವಸ್ಥಾನದಲ್ಲಿ ಕಾಗೆ ಅನ್ನೋದು ಒಂದೂ ಬರೋದಿಲ್ವಂತೆ, ಅದು ಪ್ರತೀತಿ ಇದೆ. ಅಲ್ಲಿ ಅದಕ್ಕೆ ಶಾಪ ಕೊಟ್ಟಿದ್ರಂತೆ ಯಾರೋ. ಅಲ್ಲಿ ಹೋಗಿ ಸ್ನಾನ, ಅಲ್ಲಿ ಒಂದು ಕೊಳಗಳಿದೆ, ಅಲ್ಲಿ 7 ಕೊಳಗಳಿರುತ್ತೆ. ಅದು ಪಾಪ ವಿನಾಶಿನಿ ಕೊಳ ಅಂತಲೂ ಒಂದಿದೆ. ಅಲ್ಲಿ ನೀರು ಅಲ್ಲಿಗೆ ಬರುತ್ತೆ ಅನ್ನೋ ನಂಬಿಕೆ. ಸೊ ಆ ಕೊಳದಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ಕಾಗೆ ಹಂಸ ಆಗಿ ಹಾರಿ ಹೋಯ್ತು ಅನ್ನೋ ಒಂದು ನಂಬಿಕೆ ಇದೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಒಂದು ಕಾಗೆ ಕೂಡ ಆ ದೇವಸ್ಥಾನದ ಮೇಲ್ಗಡೆಗೆ ಅಥವಾ ದೇವಸ್ಥಾನದ ಸರೌಂಡಿಂಗಲ್ಲಿ ಸುತ್ತಮುತ್ತನೇ ಇಲ್ಲ, ಅಲ್ಲಿ ದೇವಸ್ಥಾನ ಸುತ್ತಮುತ್ತ. ಇದೊಂದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ಜೊತೆಗೆ ತುಂಬಾ ವಿಶೇಷ ಇದೆ ಆ ದೇವಸ್ಥಾನದಲ್ಲಿ. ಆ್ಯಂಡ್ ಗಾರ್ಡ್ ಸೆಕ್ಷನ್ ಇದೆ, ಅಲ್ಲೆಲ್ಲ ಅನಿಮಲ್ಸ್ ಎಲ್ಲ ಸಿಗುತ್ತೆ. ಸೊ ನಿಮಗೆ ವಿಡಿಯೋ ಕೂಡ ಹಾಕ್ತೀನಿ. ಅದು ನಂಬಿಕೆ ಏನು, ಪ್ರತಿದಿನ ಸಂಜೆ 5ರಿಂದ 6 ಗಂಟೆ ಅಥವಾ 4ರಿಂದ 5 ಗಂಟೆ ಒಳಗಡೆ ಆನೆ ಬರುತ್ತೆ. ಅಲ್ಲಿ ಆನೆ ಬಂದು ಅಲ್ಲಿ ಯಾರಾದರೂ ಇದ್ದಾರಾ ಅಥವಾ ಇಲ್ವಾ ಅಥವಾ ಹೇಗೆ ಏನು ಪ್ರತಿದಿನ ಬರುತ್ತೆ. ಇದು ಅದೇ ಟೈಮಿಂಗ್ಸಿಗೆ ಆನೆ ಬಂದು ಅಲ್ಲಿ ನೋಡ್ಕೊಂಡು ಹೋಗ್ತಾರೆ ಅಥವಾ ಕಳಿಸ್ತಾರೆ ನಮ್ಮನ್ನೆಲ್ಲ. ಅಲ್ಲಿಂದ ಯಾರೂ 5 ಗಂಟೆ ಮೇಲ್ಗಡೆ ಯಾರೂ ಇರೋ ಹಾಗಿಲ್ಲ, ಒಬ್ಬರು ಕೂಡ ಇರೋದಿಲ್ಲ ಆ ಬೆಟ್ಟದ ಮೇಲೆ. ಜೊತೆಗೆ ಆ ದೇವಸ್ಥಾನದಲ್ಲಿ ಯಾರೂ ಕೂಡ ಇರೋ ಹಾಗಿಲ್ಲ ಆ ಟೈಮಿಂಗ್ಸಲ್ಲಿ. ಪ್ರತಿಯೊಬ್ಬರು ಅರ್ಚಕರಿಂದ ಹಿಡಿದು ಪ್ರತಿಯೊಬ್ಬರು ಆ ಬೆಟ್ಟದಿಂದ ಕೆಳಗಿಳಿದು ಬಿಡಬೇಕು. ಅದು ಅಲ್ಲಿನ ವಾಡಿಕೆ. ಅಲ್ಲಿಗೆ ದೇವ್ರುಗಳು ಬರ್ತಾರೆ, ಇದನ್ನೆಲ್ಲ ನಾವು ಹೆಂಗೆ ಮಾಡಿರ್ತೀವಿ ಅದನ್ನೆಲ್ಲ ನೋಡ್ತಾರೆ ಅನ್ನೋ ನಂಬಿಕೆ. ಹಾಗಾಗಿ ಅಲ್ಲಿ ಯಾರೂ ಇರೋದಿಲ್ಲ, ಎಲ್ಲರೂ ಕೆಳಗಿಳಿದು ಬಂದುಬಿಡ್ತಾರೆ. ಸೊ ಬೆಳಿಗ್ಗೆ ಮಾಮೂಲಿ 8 ಗಂಟೆ 9 ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ. ಈವ್ನಿಂಗ್ 5 o'clock ಕ್ಲೋಸ್. ಬೆಳಿಗ್ಗೆ 9 to 5 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ವಾರದ ಎಲ್ಲ ದಿನವೂ ದೇವಸ್ಥಾನ ಓಪನ್ ಇರುತ್ತೆ, ಇಂಥ ದಿನ ಅಂತ ಏನಿಲ್ಲ. ಬಟ್ ಸ್ಪೆಷಲಿ ಬಂದು ಶನಿವಾರ, ಶುಕ್ರವಾರ, ಭಾನುವಾರ ಈ ರೀತಿ ಸ್ಪೆಷಲ್ ಡೇಸ್ಗಳಲ್ಲಿ
ಓಪನ್ ಇರುತ್ತೆ. ಜೊತೆಗೆ ಈ ಒಂದು ವೇ ಇದೆಯಲ್ಲ, ಸರೌಂಡಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದೊಳ್ಳೆ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಸೊ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಈ ರೀತಿ ಒಂದು ಗಾರ್ಡ್ ಸೆಕ್ಷನ್ ಇರ್ಬೋದು. ಈ ಥರ ಖಾಲಿ ರೋಡಲ್ಲಿ ನಾನು ಒಬ್ಬಳೇ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಅಲ್ಲಿ ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ, ನಂಗೆ ತುಂಬಾ ಇಷ್ಟ. ಈ ನಡುವೆ ಅಂತೂ ತುಂಬಾ ಏನು ನೇಚರ್ ಅಂದರೆ ತುಂಬಾ ಇಷ್ಟ ಆಗ್ತಿದೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಮೊದಲಿಂದನೂ ಹಾಗೆ ನನಗೆ ಸ್ವಲ್ಪ ನೇಚರ್ ಅಂದರೆ ತುಂಬಾ ಇಷ್ಟ. ಸೊ ಈ ದೇವಸ್ಥಾನದ್ದು ವೇ ಕೂಡ ನಿಮಗೆ ತೋರಿಸ್ತಿದ್ದೀನಿ, ಹೇಗೆ ಹೋಗೋದು, ರೂಟ್ ಹೇಗೆ ಅಂತ. ಸೊ ಮೈಸೂರಿಂದ ಊಟಿ ರೋಡ್ ಅಂತ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮ್ಗೆ ಆ ರೋಡ್ ಸಿಗುತ್ತೆ. ಅಲ್ಲಿ ಬಂದು ನೆಕ್ಸ್ಟ್ ಆ ಒಂದು ಊರಿದೆ, ಆ ಊರಲ್ಲಿ ರೈಟ್ ತೊಗೋಬೇಕು. ಆ ರೈಟ್ ತೊಗೊಂಡ್ರೆ ನಿಮಗೆ ಅಲ್ಲಿ ಬೋರ್ಡ್ ಇದೆ, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ ಆರಾಮಾಗಿ ನೀವು ಅಲ್ಲಿಗೆ ಹೋಗೋದಕ್ಕೆ. ಸೊ ಗುಂಡ್ಲುಪೇಟೆಯಿಂದ ಒಂದು 10 ಕಿಲೋಮೀಟರ್ಸ್ ನಿಯರಲ್ಲಿ ಇರುವಂಥದ್ದು ಟೆಂಪಲ್ ಇದು. ಸೊ ನಿಮಗೆ ಕಾಣಿಸ್ತಿದೆ ಅಲ್ವಾ ನೇಚರ್ ಸರೌಂಡಿಂಗ್ ಹೇಗಿದೆ ಅಂತ. ಆ್ಯಂಡ್ ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಮ್ದು ಯಾವುದೇ ಪರ್ಸ್ನಲ್ ಕಾರ್ ಅಥವಾ ವೆಹಿಕಲ್ನ ಹೋದ್ರೂ ಅಲ್ಲಿಗೆ ಬಸ್ ಕೂಡ ಇದೆ. ಖಂಡಿತವಾಗ್ಲೂ ಮೈಸೂರಿಂದನೂ ಇದೆ, ಗುಂಡ್ಲುಪೇಟೆಯಿಂದನೂ ಇದೆ, ಬಸ್ಗಳು ಇದೆ, ಬಸ್ ವ್ಯವಸ್ಥೆನೂ ಇದೆ. ನೀವು ಯಾರಾದರೂ ಬಸ್ಸಲ್ಲಿ ಹೋಗ್ತೀನಿ ಅನ್ನೋರಿದ್ದರೆ ಬಸ್ಸಲ್ಲಿ ಡೆಫಿನೆಟ್ಲಿ ಹೋಗ್ಬೋದು. ಜೊತೆಗೆ ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ಅಲ್ಲಿ ಎಲ್ಲಿ ಪಾರ್ಕ್ ಮಾಡೋದು ಹೇಗೆ ಅಂತ. ಸೊ ನಾವು ಅಲ್ಲಿ ಪಾರ್ಕ್ ಮಾಡಾದಮೇಲೆ ಅಲ್ಲಿಂದ ಗೌರ್ಮೆಂಟ್ ಬಸ್, ಅಂದರೆ ಅದು ಗಾರ್ಡ್ ಸೆಕ್ಷನ್ ಆ್ಯಂಡ್ ಬೆಟ್ಟ ಇರೋದ್ರಿಂದ ಅಲ್ಲಿಗೆ ನಮ್ಮ ಪರ್ಸ್ನಲ್ ವೆಹಿಕಲ್ಸ್ನ ಬಿಡಲ್ಲ. ಬಿಕಾಸ್ ಒಬ್ರಿಗೆ ಡ್ರೈವಿಂಗ್ ಬರುತ್ತೆ, ಈ ಥರ ನಂತರ ಬೋರ್ಡ್ಗಳು ಇರ್ತಾರೆ. ಯಾಕೆ ಅನ್ನೋ ರೀಸನ್ಗೋಸ್ಕರ ಅಲ್ಲಿ ಪರ್ಸ್ನಲ್ ವೆಹಿಕಲ್ಸ್ನ ಯಾರ್ದು ಬಿಡಲ್ಲ. ಅಲ್ಲೇ ಸಫಾರಿ ಇರುತ್ತೆ, ಅದರಿಂದ ಹೋಗ್ಬೋದು. ಅದರ್ವೈಸ್ ಗೌರ್ಮೆಂಟ್ ಬಸ್ಗಳಿರುತ್ತೆ ಅಲ್ಲಿಗೇನೆ ಮೇಲ್ಗಡೆಗೂ ಕೆಳಗಡೆಗೂ ಗೌರ್ಮೆಂಟ್ ಬಸ್ ಬಿಟ್ಟಿರ್ತಾರೆ. ಸೊ ಆ ಬಸ್ಸಲ್ಲಿ ನೀವು ಹೋಗಬೇಕು. ಆ್ಯಂಡ್ ತುಂಬ ಬಸ್ಗಳಿದೆ, ನೀವು ಅಲ್ಲಿ ಇದ್ದು ಬೇಕಾದ್ರೆ ನೆಕ್ಸ್ಟ್ ಬಸ್ಸಿಗೆ ರಿಟರ್ನ್ ಬರ್ಬೋದು. ಈ ಕಡೆಯಿಂದನೇ ಟಿಕೆಟ್ ತೊಗೊಂಡು ಹೋದರೆ ಆಯಿತು, ಮತ್ತು ಆ ಕಡೆಯಿಂದ ಟಿಕೆಟ್ ತೊಗೋಬೇಕು ಅಂತ ಏನಿಲ್ಲ. ಸೊ ತುಂಬ ಜನ ಬಂದಿದ್ರು. ಇವತ್ತು ನಾನು ಹೋಗಿದ್ದು ನಿಮ್ಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದರು. ಲಾಸ್ಟ್ ಟೈಮ್ ಹೋಗಿದ್ದಾಗ ಇಷ್ಟು ಜನ ಇರಲಿಲ್ಲ, ಬಟ್ ದಿಸ್ ಟೈಮ್ ತುಂಬ ಜನ ಇದ್ದರು. ಸೊ ಜೊತೆಗೆ ಅಲ್ಲಿ ನಾವು ಗೊತ್ತಿರೋರು, ಬಿಕಾಸ್ ಅಲ್ಲಿಗೆ ತುಂಬ ಸಲ ಹೋಗ್ತಾ ಇರ್ತೀವಿ. ನೀವು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಕಡಿಮೆ ಟೈಮಲ್ಲಿ, ಬಟ್ ದೂರ ಇದೆ. ಆ ಬೆಟ್ಟದ ಮೇಲೆ ಬೇರೆ ವೆಹಿಕಲ್ಸ್ ಹೋಗೋದಿಲ್ಲ, ಪರ್ಸ್ನಲ್ ವೆಹಿಕಲ್ಸ್ ಹೋಗೋದಿಲ್ಲ. ಇಲ್ಲಿ ಬಂದು ರೈಟ್ ಸೈಡ್ಗೆ ನಾವು ಪಾರ್ಕಿಂಗ್ ಏರಿಯಾ ಇದೆ. ಸೊ ಇಲ್ಲಿ ಪಾರ್ಕ್ ಮಾಡ್ಕೋಬೇಕು. ನಿಮಗೆ ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಗೇಟು, ಆ ಗೇಟು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಅಲ್ಲಿ ಒಂದು ಆರ್ಚ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಇರೋದು. ಅಲ್ಲಿ ಬಸ್ಗಳು ನಿಂತಿರುತ್ತೆ, ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ನಾವು ಬಸ್ಗೆ ಹತ್ತಬೇಕು. ಆ್ಯಂಡ್ ವಾಟರ್ ಬಾಟಲ್ ಅದೇನೂ ಬಿಡಲ್ಲ, ಪ್ರಸಾದ ವ್ಯವಸ್ಥೆ ಅಲ್ಲೇ ಇರುತ್ತೆ. ಹೋಗೋ ಪ್ರತಿಯೊಬ್ಬ ಭಕ್ತರಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನ ಹೋದ್ರೂ ಹೊಟ್ಟೆ ತುಂಬ ಪ್ರಸಾದ ಕೊಡ್ತಾರೆ. ಸೊ ಅದು ಒಂದು ವಿಶೇಷ. ಎಷ್ಟು ಗಂಟೆಗೆ ಹೋದ್ರೂ ಅಲ್ಲಿ ಪ್ರಸಾದ ಇರುತ್ತೆ. ಈ ಟೈಮಿಂಗ್ಸ್ ಅಂತ ಏನೂ ಅಲ್ಲಿ ಸ್ಪೆಷಲ್ ಆಗಿಲ್ಲ. ನೀವು ಯಾವುದೇ ಟೈಮ್ಗೆ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ನಿಮಗೆ ಪ್ರಸಾದ ಸಿಗುತ್ತೆ. ಆ್ಯಂಡ್ ಇದು ಪಾರ್ಕಿಂಗ್ ಲಾಟ್. ಇದಕ್ಕೆ 60 ರೂಪೀಸ್ ಪರ್ ಕಾರಿಗೆ ಚಾರ್ಜ್ ಮಾಡ್ತಾರೆ. ಸೊ ನಾನಿಲ್ಲಿ ನನ್ನ ಕಾರ್ ಪಾರ್ಕ್ ಮಾಡಿದ್ದೀನಿ, ಟಿಕೆಟಲ್ಲಿ ತೊಗೊಂಡೆ. ಸೊ ಎಂಟ್ರೆನ್ಸಲ್ಲೇ ಟಿಕೆಟ್ ತೊಗೊಂಡು ಒಳಗಡೆ ಬಂದು ಕಾರ್ ಪಾರ್ಕ್ ಮಾಡಬೇಕು. ಆ್ಯಂಡ್ ಪಾರ್ಕ್ ಮಾಡಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಆ್ಯಂಡ್ ವಾಟರ್ ಬಾಟಲ್ಸ್ ಆ್ಯಂಡ್ ಬೇರೆ ಏನೂ ಬಿಡೋದಿಲ್ಲ ಒಳಗಡೆ ತೊಗೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ಟೀಲ್ ಬಾಟಲ್ ಇದ್ದರೆ ಮಾತ್ರ ಬಿಡ್ತಾರೆ, ಪ್ಲಾಸ್ಟಿಕ್ ಐಟಮ್ಸ್ ಏನೂ ಬಿಡಲ್ಲ, ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗಬೇಕು. ಆ್ಯಂಡ್ ಇದು ಬಸ್ ಟಿಕೆಟ್ ತೊಗೊಂಡು ಒಳಗೆ ಕೂತ್ಕೋಬೇಕು. ನಾನು ಮಕ್ಕಳು ಸಂಜನಾ ಎಲ್ಲರೂ ಬಸ್ ಒಳಗಡೆ ಕೂತ್ಕೊಂಡಿದ್ದೀವಿ. ಬಸ್ಸಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ. ಬಟ್ ನನಗೆ ಈ ಕಡೆಯಿಂದ ಹೋಗ್ಬೇಕಿದ್ರೆ ವಿಂಡೋ ಪಕ್ಕ ಸೀಟ್ ಸಿಕ್ಕಿರಲಿಲ್ಲ, ಬಿಕಾಸ್ ಬೇರೆ ಯಾರೋ ಕೂತ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನನಗೆ ತುಂಬ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ರಿಟರ್ನ್ ಬರ್ತಾ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ಡೆಫಿನೆಟ್ಲಿ ನೋಡಿ ಅದು ಹೆಂಗಿದೆ ಅಂತ. ಸೊ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ಎಲ್ಲೋ ಒಂದು ಮೂಲೆಯಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿಗಿಂತನೂ ಇನ್ನೂ ಚಿಕ್ಕ ಮನುಷ್ಯರು, ಚಿಕ್ಕ ವ್ಯಕ್ತಿಗಳು ಇಷ್ಟೇ ಇರೋದು ಜೀವನ. ಇದರಲ್ಲಿ ಯಾಕೆ ಸುಮ್ಮನೆ ನಮ್ಮದು ಅಂತ ಸ್ವಾರ್ಥ ಮನೋಭಾವದಿಂದ ಬದುಕ್ತೀವಿ ಅನ್ನೋದೇ ಅರ್ಥ ಆಗಲ್ಲ. ಸೊ ಸಮ್ಟೈಮ್ಸ್ ನನಗೆ ಇಲ್ಲಿಗೆ ಹೋದಾಗೆಲ್ಲ ನನಗೆ ಅದೊಂದು ಫೀಲ್ ಆಗುತ್ತೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀವಿ, ಬಟ್ ನಾನು ಅನ್ನೋ ಸ್ವಾರ್ಥದಲ್ಲಿ ಬದುಕ್ತೀವಿ. ಖುಷಿ ಸಂತೋಷ ಹಂಚೋದ್ರ ಬದಲು ಬರೀ ಸ್ವಾರ್ಥದಿಂದ ಸೆಲ್ಫಿಶ್ ಆಗಿ ಬದುಕ್ಬಿಡ್ತಿದ್ದೀವಲ್ಲ ಅನ್ನೋ ಒಂದು ಭಾವನೆ ನನಗೆ ಯಾವಾಗಲೂ ಹೋದಾಗೆಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಹೆಂಗಿದೆ ವ್ಯೂ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಅದ್ಭುತವಾಗಿದೆ ವ್ಯೂ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಮರಗಳಿರೋ ಕಾರಣ ಅಷ್ಟು ವಿಡಿಯೋದಲ್ಲಿ ಎಂಜಾಯ್ ಮಾಡೋದು ಕಷ್ಟ. ಡೈರೆಕ್ಟಾಗಿ ನೀವು ಒಂದು ಸಲ ಹೋದರೆ ತುಂಬಾ ಸುಂದರವಾಗಿರೋ
ಒಂದು ಮನಸ್ಸಿಗೆ ಶಾಂತಿ ಕೊಡುವಂತಹ, ತೃಪ್ತಿ ಕೊಡುವಂತಹ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಈ ದೇವಸ್ಥಾನದ ಹೋಗ್ಬೇಕಿದ್ರೆ ಅಥವಾ ಬರಬೇಕಿದ್ರೆ ಈ ದೇವಸ್ಥಾನದಲ್ಲಿ ಮಾಡಬಹುದು ಅಂತ ನನಗನ್ಸುತ್ತೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ, ಸೊ ಹಾಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಸಾಧ್ಯ ಆದರೆ ಹಾಕ್ತೀನಿ. ಅದರ್ವೈಸ್ ನೀವೇ ಖಂಡಿತವಾಗ್ಲೂ ಒಂದು ಸಲ ಭೇಟಿ ಮಾಡಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು ತೋರಿಸಿ. ನಾನು ಅಲ್ಲಿ ಸರೌಂಡಿಂಗ್ ಎಲ್ಲ ತೋರಿಸ್ತೀನಿ, ಬಟ್ ಗರ್ಭಗುಡಿಯಲ್ಲಿ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವೊಂದು ಸಲ ಯಾರಾದರೂ ಖಂಡಿತವಾಗ್ಲೂ ವಿಸಿಟ್ ಮಾಡೋರಿದ್ದರೆ, ಇಂಟ್ರೆಸ್ಟ್ ಇದ್ದರೆ, ಕೃಷ್ಣನ ನೋಡೋಕ್ಕೆ ಆಸೆ ಇದ್ದರೆ ದಯವಿಟ್ಟು ಒಂದು ಸಲ ಈ ದೇವಸ್ಥಾನನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ಸರೌಂಡಿಂಗ್ ಅಂತೂ ಮಿಸ್ಮರೈಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಂಜಾಯ್ ಮಾಡಿ ಈ ಒಂದು ವ್ಯೂನ. ಇಲ್ಲಿಂದ ಇದು ಬಂದು ಅಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ. ಬಸ್ ಸ್ಟಾಪ್ ಕೊಟ್ಟು ಇಲ್ಲಿ ಪರ್ಸ್ನಲ್ ವೆಹಿಕಲ್ಸ್ ಯಾವುದು ಅಲೋ ಇಲ್ಲದೆ ಇರೋದ್ರಿಂದ ಸೊ ಪ್ರೈವೇಟ್ ವೆಹಿಕಲ್ ಬಸ್ ಒಂದೇ ಇರುತ್ತೆ. ಇದು ಬಂದು ಅಲ್ಲಿ ಅರ್ಚಕರದು ವೆಹಿಕಲ್, ಪರ್ಸ್ನಲ್ ವೆಹಿಕಲ್ ಇದು. ಸೊ ಇಲ್ಲೆಲ್ಲ ಸ್ಲಿಪ್ಪರ್ ಬಿಡುವಂಥದ್ದು. ಸೊ ಅಲ್ಲೇ ಸೈಡಲ್ಲೇ ಬಿಡಬೇಕು, ಅದಕ್ಕೇನು ಸಪ್ರೇಟ್ ಸ್ಟ್ಯಾಂಡ್ ರ್ಯಾಕ್ ಅಂತ ಏನು ಮಾಡಿಲ್ಲ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗಬೇಕು. ಅಲ್ಲಿ ಭಿಕ್ಷಕರು ಕೂಡ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಅಭ್ಯಾಸ ಇದ್ದರೆ ಅವ್ರಿಗೆ ನೀವು ಹಣ ಕೊಡ್ಬೋದು, ಅಥವಾ ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಸೊ ಇಲ್ಲಿಂದ ಮೆಟ್ಲುಗಳಿದೆ, ಮೆಟ್ಲುಗಳಿಂದ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಹತ್ಕೊಂಡು ಹೋಗುವಂಥದ್ದು. ಅಲ್ಲಿ ನಿಮಗೆ ಕಾಣಿಸುತ್ತೆ ಮುಂದೆಗಡೆ, ಅಲ್ಲಿ ಈಗ ನಾನು ಹೋಗ್ತಾ ಇದ್ದೀನಲ್ಲ, ಅಲ್ಲಿಂದ ಈ ಒಂದು ಗೇಟ್ ಪಕ್ಕದಲ್ಲಿ ವ್ಯೂ ಹೆಂಗಿದೆ ಅಂದರೆ ಸ್ವರ್ಗ ಥರ ಅನಿಸುತ್ತೆ. ಅಲ್ಲಿ ದೇವಸ್ಥಾನ ಇರೋದು ಮೇಲ್ಗಡೆ, ಬಟ್ ಇದು ವ್ಯೂ ನಾನು ಹೇಳಿದ್ದು. ಬೆಳಿಗ್ಗೆ ಟೈಮ್ ಹೋದ್ರಂತೂ ನೀವು ಸ್ವರ್ಗದಲ್ಲೇ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ. ಆ ಒಂದು ಹಸಿರು ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ದರೆ ಮನಸ್ಸು ಕಣ್ಣು ಎರಡೂ ತುಂಬಿ ಬರುತ್ತೆ. ನನಗಂತೂ ಈ ಜಾಗ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ. ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕಿರ್ಬೋದು, ಆ ಒಂದು ಗ್ರೀನ್ನ ಎಂಜಾಯ್ ಮಾಡೋಕ್ಕಿರ್ಬೋದು, ತುಂಬಾ ಸುಂದರವಾಗಿದೆ. ನೀವು ಯಾರಾದರೂ ಈ ಮೈಸೂರು ಸರೌಂಡಿಂಗ್ ಅವರಿದ್ದರೆ ಖಂಡಿತವಾಗ್ಲೂ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಆ ಒಂದು ನೇಚರ್, ಆ ಒಂದು ದೃಶ್ಯಗಳನ್ನ ನಿಮ್ಮ ಕಣ್ಣು ತುಂಬಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೆ ಮನಸ್ಸಿಗೆ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈಗ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಏನು ಹುಡುಗರು ಗಲಾಟೆ ಮಾಡ್ತಿರೋ ಅನ್ನೋ ಕಾರಣ ಸ್ವಲ್ಪ ಗುಂಪಂತ ಮೂಡಲ್ಲಿದ್ದೀನಿ. ಈ ಒಂದು ವ್ಯೂ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಇದು ವ್ಯೂ. ಸುತ್ತಮುತ್ತ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲಿ ಫೋಟೋಸ್ ತೊಗೋಬೋದು, ವಿಡಿಯೋ ಮಾಡ್ಕೋಬೋದು, ಅಥವಾ ಕೂತ್ಕೋಬಹುದು, ಪ್ರಸಾದ ತಿನ್ನೋಕ್ಕೆ, ಎಲ್ಲದಕ್ಕೂ ಆ ಕಡೆ ಈ ಕಡೆ ತುಂಬಾ ಸ್ಪೇಸ್ ಇದೆ. ಆ ಕಡೆ ಹೋಗೋಕ್ಕಾಗಿಲ್ಲ ನನಗೆ, ಸೊ ಒಂದು ಸೈಡ್ ಮಾತ್ರ ತೋರಿಸ್ತಿದ್ದೀನಿ. ಸುತ್ತಮುತ್ತ ಬರೀ ಹಸಿರು ಹಸಿರು ಹಸಿರು. ನಾವು ಈ ಬ್ಯುಸಿ ಲೈಫಲ್ಲಿ ನಮ್ಮ ಸರೌಂಡಿಂಗ್ ಬರೀ ಮನೆಗಳು, ಬಿಲ್ಡಿಂಗ್ಸ್, ಅದು ಇದು ಎಲ್ಲ ನೋಡಿ 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 ಕಣ್ಣಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಈ ಥರ ಒಂದು ಅವಾಗವಾಗ ಈ ಥರ ಒಂದು ಸ್ಪೆಷಲ್ ಪ್ಲೇಸ್ಗಳಿಗೆ ಹೋದಾಗ ನಮ್ಮ ಕಣ್ಣಿಗೂ ಮನಸ್ಸಿಗೂ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೆ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಜೊತೆಗೆ ಯಾರಿಗಾದರೂ ಮಕ್ಕಳಾಗಿಲ್ಲ ಅನ್ನೋ ಪ್ರಾಬ್ಲಮ್ ಇದ್ದರೆ, ಅಥವಾ ನೆಮ್ಮದಿಗೋಸ್ಕರ ಹುಡುಕ್ತಿದ್ರೆ, ಪಾಪ ವಿಮೋಚನೆಗೋಸ್ಕರ ಅದಕ್ಕೋಸ್ಕರ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಬೇಕು ಅಂತ, ಅಥವಾ ನಿಮಗೊಂದು ಟೂರಿಸ್ಟ್ ಟೈಮ್ ಅಂತನಾದರೂ ನೀವು ಡೆಫಿನೆಟ್ಲಿ ಹೋಗಬಹುದು. ತುಂಬಾ ಸುಂದರವಾಗಿದೆ ದೇವಸ್ಥಾನ. ಒಂದು ಸಲ ನೀವು ಖಂಡಿತವಾಗ್ಲೂ ಹೋಗಿ ಈ ದೇವಸ್ಥಾನನ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಕೃಷ್ಣನ ಭಕ್ತಿಗೆ ಪಾತ್ರರಾಗಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಅಲ್ಲಿಂದ ಹೊರಗೆ ಬಂದು ವ್ಯೂ ಹೀಗಿರುತ್ತೆ. ಅರೌಂಡ್ 4:30 ಆಗಿತ್ತು ಈ ಟೈಮಲ್ಲಿ. ಆ್ಯಂಡ್ ಬಸ್ ವೆಯ್ಟ್ ಮಾಡ್ತಾ ಇದೆ. ನಾಟ್ ಓನ್ಲಿ ವೆಯ್ಟ್, ಅವರು ಎಲ್ಲ ಫಿಲ್ ಆದಮೇಲೆ ಹೊರಡೋದು. ಸೊ ನಾವು ಹೋಗ್ತಾ ಇದ್ದೀವಿ. ನನ್ನ ಲಿಲ್ ಅಳ್ಕೊಂಡು ಬರ್ತಾ ಇದ್ದಾಳೆ ಮೊಬೈಲ್ ಕೊಟ್ಟಿಲ್ಲ ಅಂತ. ದೇವಸ್ಥಾನ ಹೀಗಿರುತ್ತೆ, ಇದು ಸರೌಂಡಿಂಗ್ ಹೀಗಿರುತ್ತೆ. ಸೊ ಇಲ್ಲಿಂದ ನಾನು ನೇಚರ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾನು ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ನಿಮಗೋಸ್ಕರ ತೋರಿಸೋದಕ್ಕೋಸ್ಕರ ಈ ಒಂದು ನೇಚರ್ನ ಎಂಜಾಯ್ ಮಾಡೋಕ್ಕೋಸ್ಕರ ಹಾಕಿದ್ದೀನಿ. ಸೊ ಎಂಜಾಯ್ ದ ವಿಡಿಯೋ.
ಆ್ಯಂಡ್ ಹೀಗೆ ಅಲ್ಲಿ ಬಸ್ ಇಳಿದು ನಡ್ಕೊಂಡು ನಿಮ್ಮ ಒಂದು ಪ್ರೈವೇಟ್ ವೆಹಿಕಲ್ ಇರ್ಬೋದು ಅಥವಾ ಅಲ್ಲಿನೇ ಮತ್ತೆ ಬೇರೆ ಬಸ್ಗಳು ಸಿಗುತ್ತೆ. ಸೊ ಅಲ್ಲಿಂದನೂ ನೀವು ನಿಮ್ಮ ಊರಿಗೆ ಹೋಗಬಹುದು. ಸೊ ಇಲ್ಲಿಂದ ವ್ಯೂ ಹೀಗೆ ಕಾಣಿಸುತ್ತೆ ಎಂಟ್ರೆನ್ಸ್ದು. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಮನಸ್ಸಿಗೆ ಶಾಂತಿ ಅಂತ ತುಂಬಾ ಅನ್ನಿಸ್ತು. ಸೊ ನೀವು ಯಾರಾದರೂ ಒಂದ್ಸಲ ವಿಸಿಟ್ ಮಾಡೋರಿದ್ದರೆ ಖಂಡಿತವಾಗ್ಲೂ ಮಾಡಿ, ಯಾರಾದರೂ ನೋಡಿರೋರು ಇದ್ದರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನಗೆ ಗೊತ್ತಿರೋ ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.